ದೇವ್ರು ದೊಡ್ಡೋನು, ಇಲ್ಲಾಂದಿದ್ರೆ ಆ ಪೆಟ್ಟು ನನಗ್ ಬಿದ್ದ್ಬಿಡ್ತಿತ್ತು. ನಿನ್ ಬೆಕ್ಕು ಅನ್ಕೊಂಡೇನು ಹೊಡೆದಿಲ್ಲ, ನಾನು ಅನ್ಕೊಂಡೆ ಹೊಡೆದಿರೋದು. ಅಯ್ಯೋ, ನಾನ್ ಯಾಕೆ ಬೇಕು ಬೇಕು ಅಂತ ಹೊಡಿಲಿ? ನೀನ್ ತಾನೇ ಹೇಳಿದ್ದು ನಾನ್ ಬೆಕ್ಕು ಅಂತ. ಬೆಕ್ಕೆಲ್ಲ ಮಾತಾಡ್ತದೇನು? ಹೌದಲ್ವಾ, ಬೆಕ್ಕೆಲ್ಲಾದ್ರೂ ಮಾತಾಡ್ತದಾ? ನೀನ್ ಯಾಕೆ ಕೂಗ್ದೆ? ಅದು ಬೆಕ್ಕ ಯಾವ್ದೋ ಬಡ್ಕತಾ ಇತ್ತು, ಅದಕ್ ನನಗ್ ನಿದ್ದೆನೆ ಬರ್ಲಿಲ್ಲ. ಅದನ್ನ ಓಡ್ಸೋಣ ಅಂತ ಬಂದೆ, ಹಂಗೆ ಹೊಸಿ ಬಾಯಿ ಆಡ್ತು. ನೀರ್ ಕುಡಿಯೋಣ ಅಂತ ಒಳಗ್ ಬಂದ್ ನೀರ್ ಕುಡ್ದೆ. ಹಂಗೆ ಸಣ್ಣಗ್ ಹಸ್ವು ಸುರುವಾಯ್ತು. ಏನನ್ನ ತಿನ್ನಕೈತಾ ಅಂತ ನೋಡಿದ್ರೆ ಏನೂ ಇರ್ಲಿಲ್ಲ. ಈ ಹಣ್ಣು ಸ್ವೀಟ್ಗಳು ಇದ್ವು, ಅದಕ್ಕೆ ತಿಂತಾ ಇದ್ದೆ. ಅದಕ್ಕೆ ಹೊಡೆದು ಬಿಡೋದಾ? ಅಯ್ಯೋ, ಕ್ಷಮಿಸ್ಬಿಡು ಸರ್ವಮಂಗಳ. ಕಾಣ್ಲಿಲ್ಲ, ಕತ್ಲೇಲಿ ಇದ್ ಯಾವ್ದೋ ಕಳ್ಬೇಕು ಅಂತ ಹೊಡೆದ್ಬಿಟ್ಟೆ. ಅಲ್ಲೋಡು, ಮತ್ತೆ ಹೊಡಿತಿದ್ಯಾ, ಬೇಕು ಅಂತ ಹೊಡಿತಿದ್ಯಾ? ಅಯ್ಯೋ, ಇವಾಗ ಬೇಕು ಬೇಕು ಅಂತ ಹೊಡಿಲಿಲ್ಲ, ಹೆಂಗ್ ಹೊಡೆದೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೆಕ್ಕಿಗೂ ನನ್ಗೂ ವ್ಯತ್ಯಾಸ ಇರಲ್ವೇನೋ? ಗೊತ್ತಾಗ್ಲಿಲ್ಲ ಸರ್ವಮಂಗಳ. ನಿನ್ನಾಣೆಗೋ, ನಿನ್ಮೇಲಾಣೆಗೋ. ಇಲ್ಲ, ನನಗ್ ಗೊತ್ತು, ನೀನ್ ನನಗೆ ಅಂತಾನೆ ಹೊಡೆದಿರೋದು. ಬೇಕು ಅಂತಾನೆ ಹೊಡಿತಾ ಇದ್ಯಾ. ಸಾಬೀತ್ ಮಾಡ್ಸಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಹೋಯ್ತಾ ಇದ್ದೀನಿ. ತಿನ್ನಲ್ಲ ಬಿಡು, ಇಲ್ಲೇ ಬಿಟ್ಟು ಹೋಯ್ತೀನಿ. ನೀನೇ ತಿನ್ಕ, ನಿನ್ ಗಂಟೆ ನಾನು ಹೊತ್ಕೊಂಡು ಹೋಗಲ್ಲ. ಅಯ್ಯೋ, ಒಂದ್ ಕಡೆ ಬೆಕ್ಕಿಗೆ ಪಾಠ ಕಲ್ಸಿದ್ದಾಯ್ತು, ಇನ್ನೊಂದ್ ಬೆಕ್ಕು ಹುಡುಕ್ಬೇಕಲ್ಲ. ಹಣ್ಣು ಸ್ವೀಟು ತಿನ್ನಕ್ ಹೋಗಿ ಇವಳ ಕೈಲಿ ಓಟ್ ತಿನ್ನಂಗಾಯ್ತು. ಅಪ್ಪ, ಇವಳ ಕೈಗೆ ಹುಳ ಬೀಳ, ಅವಳ ಕೈ ಮುರಿದೋಗ. ಎಂತ ಏಟ್ ಹೊಡೆದ್ಬಿಟ್ಲು. ತುಳಸಿ, ತುಳಸಿ, ಏನತ್ತೆ? ಒಂದು ಬೆಕ್ಕನ್ನ ನಾನು ಹೊಡೆದು ಓಡಿಸಿದ್ದಾಯ್ತು, ಇನ್ನೊಂದು ಬೆಕ್ಕನ್ನ ನೀನೇ ಹೋಗಿ ಓಡಿಸ್ಬೇಕು. ಬೆಳಗ್ಗೆ ಓಡಿಸಿದ್ರೆ ಆಯ್ತು, ನೀವು ಮಲ್ಕೊಳ್ಳಿ ಅತ್ತೆ. ಅಯ್ಯೋ, ಆಮೇಲೆ ರಾತ್ರಿ ಎಲ್ಲ ಹಿಂಸೆ ಕೊಡುತ್ತೆ. ಹೋಗಮ್ಮ, ನೀ ಹೋಗಿ ಈಗಲೇ ಅದ್ರ ಸದ್ದಡಗ್ಸು. ಇಲ್ಲ ಅತ್ತೆ, ನೀವೇ ಹೋಗಿ ಓಡಿಸಿ ಅತ್ತೆ. ಅದು ನಮ್ಮ ಬೆಕ್ಕು ಸದ್ದಿಲ್ದೆ ಮೇಲ್ ಮಲ್ಗಿದ್ಯಮ್ಮ.